ಕರ್ನಾಟಕದ ಹೆಬ್ಬಾಗಿಲಾದಂತಹ ಹಾವೇರಿ ಜಿಲ್ಲೆ ಸುಕ್ಷೇತ್ರ ರಾಣೆಬೆನ್ನೂರು ನಗರದ ಇಷ್ಟಾರ್ಥವನ್ನು ಪೂರೈಸುವಂತಹ ಆದಿ ಶಕ್ತಿ ಮಹಾಮಾತೆಯಾದ ಗಂಗಾಜಲ ಶ್ರೀ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವು ಇದೇ ಅಂದರೆ ಬನದ ಹುಣ್ಣಿಮೆ ದಿನಾಂಕ 5/1/2026 ಸೋಮವಾರದಿಂದ ಶ್ರೀ ಅಮ್ಮನವರ ಜಾತ್ರಾ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ನೆರವೇರ್ತಾ ಇದೆ. ವಿಶೇಷವಾಗಿ ಸೋಮವಾರ ಸಾಯಂಕಾಲ ಅಮ್ಮನವರ ಉತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ, ಮಂಗಳವಾರ ದಿವಸ ಬೆಳಗ್ಗೆ ಅಮ್ಮನವರ ಮೇಡ್ಲೇರಿ ರಸ್ತೆಯಲ್ಲಿರ್ತಕ್ಕಂತಹ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆಯಾಗಿ ಸುಮಂಗಲರಿಗೆ ಮತ್ತು ದೇವಿಗೆ ಮುಡಿ ತುಂಬುವ ಮಹಾ ಕಾರ್ಯಕ್ರಮ, ತದಾದ ನಂತರ ನೈವೇದ್ಯ, ಹರಕೆ ಸಲ್ಲಿಸುವಂತಹ ಇತರೆ ಕಾರ್ಯಕ್ರಮಗಳು ಮಂಗಳವಾರ ವಿಜೃಂಭಣೆಯಿಂದ ನೆರವೇರುತ್ತವೆ. ಅದೇ ತರನಾಗಿ ಬುಧವಾರ, ಗುರುವಾರ, ಶುಕ್ರವಾರ ದಿವಸಗಳಂದು ಮತ್ತು ಶನಿವಾರ ವಿಶೇಷವಾಗಿ ಶ್ರೀ ದೇವಿಯ ದರ್ಶನವನ್ನ ಪಡೆಯುವಂತಹ ಒಂದು ಸದಾವಕಾಶವಿರುತ್ತೆ. ಮತ್ತು ಶನಿವಾರ ಯಥಾವತ್ತಾಗಿ ಸಾಯಂಕಾಲ ಅಮ್ಮನವರ ಉತ್ಸವ ಮೂರ್ತಿಯು ನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ವಾಲ್ಮೀಕಿ ನಗರದಲ್ಲಿ ಮತ್ತೆ ಅಮ್ಮನವರನ್ನ ಪುನಃ ಕರೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ವಿಶೇಷವಾಗಿ ಅಮ್ಮನವರಿಗೆ ಹೂವಿನ ಚೌಡೇಶ್ವರಿ ಅಂತಾನೆ ಕರೀತಾರೆ. ಅಂದ್ರೆ ಏನೇ ಒಂದು ಸಮಸ್ಯೆಗಳು, ಗಂಡಾಂತರ, ಕಷ್ಟಗಳಿದ್ರೂ ಕೂಡ ಈ ಅಮ್ಮನವರಿಗೆ ಹೂವಿನ ಹಾರಗಳನ್ನ ಹಾಕುವುದರ ಮೂಲಕ ತಮ್ಮ ಸಂಕಲ್ಪವನ್ನ ಜಗನ್ಮಾತೆ ನೆರವೇರಿಸಿ ಕೊಡ್ತಾ ಇದ್ದಾಳೆ. ಎಷ್ಟೋ ಜನರ ರೋಗ ರುಜಿನಗಳು, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ, ಮದುವೆ ಆಗದವರಿಗೆ ಕಂಕಣ ಭಾಗ್ಯ, ಅನೇಕ ಸಮಸ್ಯೆ ಕಷ್ಟಗಳನ್ನ ಆ ಜಗನ್ಮಾತೆಯಾದಂತಹ ಚೌಡೇಶ್ವರಿ ಮಹಾತಾಯಿ ನೆರವೇರಿಸ್ಕೊಂತ ಬಂದಿದ್ದಾಳೆ. ನೋಡಿ, ಕರ್ನಾಟಕ ಅಲ್ಲದೇನೆ ಆಂಧ್ರ ಮತ್ತು ಮಹಾರಾಷ್ಟ್ರ, ಗೋವಾ ಆ ಭಾಗದಿಂದಲೆಲ್ಲ ಅಮ್ಮನವರ ದರ್ಶನಕ್ಕೆ ಜಾತ್ರಾ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ನೀವು ಒಮ್ಮೆ ಬಂದು ಆ ಮಹಾತಾಯಿಯ ದರ್ಶನವನ್ನ ಪಡೆದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಲಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ದೇವಸ್ಥಾನದ ಸರ್ವ ಟ್ರಸ್ಟ್ ಕಮಿಟಿಯವರು ಸಹಾಯ ಸಹಕಾರದಿಂದ ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಈ ಮೂಲಕ ಆ ಜಗನ್ಮಾತೆ ಎಲ್ಲಾ ಸದ್ಭಕ್ತರಿಗೂ ಸನ್ಮಂಗಲವನ್ನ ಮಾಡಲಿ, ಒಳ್ಳೆಯದನ್ನ ಆಗಲಿ ಅಂತ ವಿಶೇಷವಾಗಿ ಶುಭ ಕೋರುತ್ತೇವೆ. ಮತ್ತು ವಿಶೇಷವಾಗಿ ಈ ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಜಾತ್ರೋತ್ಸವಕ್ಕೆ ಆಗಮಿಸುವಂತಹ ಎಲ್ಲಾ ಸರ್ವ ಸದ್ಭಕ್ತರಿಗೂ ನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿ ವತಿಯಿಂದ ಹಾರ್ದಿಕ ಸ್ವಾಗತವನ್ನ ಈ ಮೂಲಕ ಕೋರ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.